ರಾಜಶ್ರೀ ಡಾಕ್ಟರ್ ವೀರೇಂದ್ರ ಹೆಗ್ಡೆಯವರ ಆಶೀರ್ವಾದದೊಂದಿಗೆ ಈಗಿನ ಎಲ್ಲ ದೈವದೇವರುಗಳ ನೆನವರಿಕೆಯೊಂದಿಗೆ ಚೆನ್ನೈ ಗೌರಿ ಕಾರ್ಯಕ್ರಮದ ಸಂಘದಿಂದ ಅವತ್ತು ನಡೀತಕ್ಕಂಥ ಕಾರ್ಯಕ್ರಮದ ಬಗ್ಗೆ ಸಣ್ಣ ವಿವರಣೆಯನ್ನು ನಾವು ನೀಡಲಿಕ್ಕೆ ನಿಮ್ಮನ್ನೆಲ್ಲ ಕೇಳ್ತೀವಿ. 15ನೇ ತಾರೀಕು ಬೆಳಿಗ್ಗೆ 8 ಗಂಟೆಗೆ ಕಮಲದ ಉದ್ಘಾಟನೆ ಆಗ್ತದೆ. ನಮ್ಮ ಹಿರಿಯರಾಗಿರ್ತಕ್ಕಂಥ ಮಧುರಾಯ ಭಟ್ರು, ದುರ್ಗಾಪರಮೇಶ್ವರ ದೇವಸ್ಥಾನ, ಹಾಗೆ ವೈ ಪ್ರಭು ಶೆಟ್ಟಿ, ಎನ್ ಇ ರವಿಶಂಕರ್ ಭಟ್ಟರು, ಹಾಗೆ ಸುಂದರ ಸುವರ್ಣ ಅವರು ಇವೆಲ್ಲ ಸೇರಿ ಅವತ್ತು ಕಮಲಕ್ಕೆ ಶಾಲೆಯನ್ನು ಕೊಡ್ತಾರೆ. ಒಂದು ಪರಂಪರೆ ಇರ್ತಕ್ಕಂಥ ಕಮಲ ಕಳೆದ 32 ವರ್ಷಗಳಿಂದ ನಾವು ನೆನೀಬೇಕು. ನಮ್ಮ ಜಯಶಕ್ತಿಯವರು ನಮ್ಮ ಕೈ ಮುಂದಿಲ್ಲ, ಹಾಗೆ ಮೂರು ಸುಧಾರಿಸಬೇಕು. ಆದರೆ ಅವರ ಸಂಸಾರದ ಗುರಿಯಾಗಿ ಸುಕುಮಾರ್ ಶೆಟ್ಟಿ ಅಧ್ಯಕ್ಷರಾಗಿ, ಹಾಗೆ ಸುರೇಶ್ ಅಣ್ಣ ಸುರೇಶ್ ಅಣ್ಣ ನಾವೊಂದು ಕಾಯಕವನ್ನು ವೇದಿಕೆ ಮೇಲೆ ಸೋಲವರು ಅದಾಗಲೇ ಹೇಳಿದಾಗೆ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಧರ್ಮಾತೀತವಾಗಿ ನಡೀತಕ್ಕಂಥ ಗಮನ ಇದೊಂದು ಪರಂಪರೆ ಇರ್ತಕ್ಕಂಥ ಒಂದು ವ್ಯವಸ್ಥೆ. ಹಾಗಾಗಿ ಶಾಸಕನಾಗಿ ನಾನು ಗೌರವಾಧ್ಯಕ್ಷರಾಗಿ ಕೂಡ ಯಾರ್ಯಾರು ಶಾಸಕರಾಗಿದ್ದರು ಅವರಲ್ಲೂ ಕೂಡ ಗೌರವಾಧ್ಯಕ್ಷರಾಗಿ ಒಂದು ಸೇವೆಯನ್ನು ಮಾಡಿದ್ದಾರೆ. ಅವರನ್ನ ನೆಲೆಸ್ತಕ್ಕಂಥ ಕಾಲಘಟ್ಟ ಇವತ್ತು ನನ್ಗೆ ಗೊತ್ತಿದೆ. ತುಂಬಾ ಸಂಘಟನೆ ಮಾಡಬೇಕಾದ ತುಂಬಾ ಕಷ್ಟ ಇದೆ. ಆದರೂ ಕೂಡ ನಮ್ಮ ಹಿರಿಯರು ಮಾಡಿರ್ತಕ್ಕಂಥ ಆ ದಾರಿಯಲ್ಲಿ ನಾವು ನಡೀಬೇಕು. ಅವರೊಂದು ಪರಂಪರೆ ಎಳಿಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಇದು ನಮ್ಮ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು ಸುಕುಮಾರಣ್ಣ, ನಾವು ರೈತರಿಂದ ಬಜಾಣ ಅಂತ ಕರಿತೀವಿ. ಅವ್ರು ಯಾವುದ್ರಲ್ಲೂ ತುಳಿಸ್ಕೊಳ್ಳೋದಿಲ್ಲ. ಆದರೆ ಕಮಲ ಅಂತ ಹೇಳಿದ್ರೆ ಅವರಿಗೆ ಅಭಿಮಾನ. ನನ್ನ ಊರಿನ ಕಮಲ ಎಷ್ಟೇ ಕಷ್ಟವನ್ನು ಹಚ್ಕೊಂಡು ಹೋಗಿ ಅಂತ ವಿಷಯ ಸುರೇಶ್ ಇದ್ದಾರೆ. ಪ್ರಧಾನ ಕಾರ್ಯದರ್ಶಿ ನಮ್ಮ ತನಿಖೆ ಸೋಮರು ಇದ್ದಾರೆ. ಹಾಗಾಗಿ ಎಲ್ಲ ರಾಜಕೀಯ ನಾಯಕರಲ್ಲಿ ಗೊತ್ತಾರೆ. ಹಾಗೆ ಒಂದು ದಿವಸ 2 ದಿವಸದ ಹಬ್ಬ ಅಂತ ಉತ್ಸವದಲ್ಲಿ ಲಕ್ಷಾಂತರ ಜನ ನಡೀತಾರೆ. ದೊಡ್ಡ ಯೋಜನೆ ಹೊಂದಿದ್ದಾರೆ. ಹಾಗಾಗಿ ತುಳುನಾಡಿನ ವಿಶೇಷ ಅಂತ ಹೇಳಿದ್ರೆ ಇವತ್ತು ಗೊತ್ತಿರ್ಬೋದು, ಹೋರಾಟಗಳನ್ನು ಸಾಕುವಂಥದ್ದು ಮತ್ತೆ ಕಮಲ ನಡೆಸುವಂಥದ್ದು ಬಹಳ ಕಷ್ಟದ ಕೆಲಸ. ಹಾಗಾಗಿ ಒಂದು ಕಾಲಘಟ್ಟದಲ್ಲಿ ಇದಕ್ಕೆ ಸುಪ್ರೀಂ ಕೋರ್ಟಲ್ಲಿ ಕೂಡ ತಡೆ ಬಂದಿತ್ತು. ಆದರೆ ಇಡೀ ತುಳುನಾಡಿನ ಜನತೆ ಒಂದಾಗಿ ಅದನ್ನು ವಿರೋಧ ಮಾಡಿ ಸುಪ್ರೀಂ ಕೋರ್ಟಲ್ಲಿ ಕೂಡ, ಸರ್ವೋಚ್ಚ ನ್ಯಾಯಾಲಯದಲ್ಲಿ ಕೂಡ ಗೆಲುವನ್ನು ಸಾಧಿಸಬೇಕು. ಹಾಗಾಗಿ ಇವತ್ತು ಸುಮಾರು 100 ಸಂಖ್ಯೆಯ ಕೋನಗಳು ಯಜಮಾನರು ಎಲ್ಲ ಬರ್ತಾ ಇದ್ದಾರೆ. ಹೀಗಾಗಿ ನಮ್ಮೆಲ್ಲರ ಸಹಕಾರವನ್ನು ಯಾವುದೇ ಕಾರ್ಯಕ್ರಮಕ್ಕೆ ಪ್ರಚಾರ ಬೇಕಾಗಿರ್ತದೆ. ಇದೇ ಸಂದರ್ಭದಲ್ಲಿ ನಿಮಗೆ ಜರ್ಮನಿನ ಕಮಲ ಹೊಸದಾಗಿ ಪ್ರಾರಂಭ ಆಗ್ತದೆ. ಹಾಗೆ ಏಪ್ರಿಲ್ 25ಕ್ಕೆ ನಮ್ಮ ಮಣಿಪಾಲದ ಬಾಳುಗುಂಟೆ ಶಾಪು ಶೆಟ್ಟಿಗೆ ಬರ್ತದೆ. ವೃತ್ತಿ ಕಮಲ ಇರಬೇಕಂತ ಟ್ಯಾಗ್ಲೈನ್ ಎಲ್ಲರೂ ಅನುಕೂಲ ಕೆಲಸ ಏನು ಪ್ರಾರಂಭ ಆಗ್ತಾ ಇದೆ. ಇದೆಲ್ಲ ಒಳ್ಳೆಯ ಸೂಚನೆ. ಅಂದರೆ ಅನುಷ್ಠಾನವಾಗಿ ನಮ್ಮ ಪರಂಪರೆ ಆ ಕಾಲದಲ್ಲಿ ನನ್ನ ಅಜ್ಜ ಹೇಳ್ತೀವಿ, ನಮ್ಮ ಅಜ್ಜಿ ಹೇಳ್ತೀವಿ. ಅಲ್ಲಿ ಕಮಲಕ್ಕೆ ಹೋಗುವ ಮುಂಚೆ ನಮ್ಮ ದೇವಸ್ಥಾನಕ್ಕೆ ಒಂದು ಕೋಣಗಳೇ ಅಲ್ಲಿ ತಲೆಬಾಗಿ ದೈವಗಳನ್ನ ನಮಿಸುವುದನ್ನ ಆ ಕಾಲದಲ್ಲಿ ನಾವು ಬೆಳೆಸ್ಕೊಂಡಿದ್ದೀವಿ. ಇದು ಅದೇ ಪರಂಪರೆ ಅಲ್ಲ, ಕೇವಲ ಮನೋರಂಜನೆ ಅಲ್ಲ. ನಮ್ಮ ಪೂರ್ವ ಪರಂಪರೆಯಿಂದ ಕಾಗ್ಬಿಡುವ ಕೆಲಸವನ್ನ ಕಮಲದ ಮೂಲಕ ಮಾಡತಕ್ಕಂಥ ವಿಚಾರ. ಆ ನಿಟ್ಟಿನಲ್ಲಿ ಕಮಲದ ಸಹಕಾರವನ್ನು ಅನುಭವ ಶಾಸಕರಾಗ್ತದೆ ಗೌರವ ಸಾಲವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಏನು ನಾವು ನಿಮಿತ್ತ ಮಾಡಬೇಕು ಎಲ್ಲ ಕೆಲಸ ಕಮಲ ಸಮಿತಿ ಒಳ್ಳೆಯ ಸಮಿತಿ ಇದೆ. ಇಡೀ ಮನೆಯಿಂದ ಊರಿನಿಂದ ಇಡೀ ಊರಿನ ಸೇರ್ಬೋದು. ಯಾವುದೇ ಭಿನ್ನ ಬಹಳ ಒಳ್ಳೆಯ ರೀತಿಯಲ್ಲಿ ಬರ್ತಾ ಇದ್ದಾರೆ.